ಅಲ್ಲ, ಇದು ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ. ಪಾಪ ನಮ್ಮ ತಾಯಂದ್ರೆ ಹೇಳ್ತಾರೆ 5 ಗ್ಯಾರಂಟಿ ಮುಖಾಂತರ ಎಲ್ಲ ಕುಟುಂಬದ ತಾಯಂದ್ರಿಗೆ ಗೃಹಲಕ್ಷ್ಮಿ ಕಾರ್ಯಕ್ರಮದ ಮುಖಾಂತರ 2,000 ಕೊಡ್ತಾ ಇದ್ದೇವೆ. 2,000 ರೂಪಾಯಿನಲ್ಲಿ ನಿಮ್ಮ ಕುಟುಂಬದ ಸಂಪೂರ್ಣ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತದ? ನಿಮ್ಮ ಮಕ್ಕಳು ಶಿಕ್ಷಣಕ್ಕೆ ವಿದ್ಯೆ ಕಲಿಸ್ಲಿಕ್ಕೆ ಮಕ್ಕಳನ್ನ ಕಾನ್ವೆಂಟ್ಗಳಿಗೆ ಸ್ಕೂಲ್ಗಳಿಗೆ ಸೇರಿಸ್ಲಿಕ್ಕೆ 2,000 ರೂಪಾಯಿ ಸಾಧ್ಯವ? ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಕಾಯಿಲೆ ಬಂದು 20 ಲಕ್ಷ 30 ಲಕ್ಷ ಖರ್ಚು ಮಾಡಬೇಕಾಗಿ ಬಂದಾಗ ಆ 2,000 ರೂಪಾಯಿನಲ್ಲಿ ನಿಮ್ಮ ಮಕ್ಕಳ ಒಂದು ಆರೋಗ್ಯ ಸರಿಪಡಿಸಲಿಕ್ಕೆ ಕುಟುಂಬದಲ್ಲಿ ಸಾಧ್ಯವ? ಇದೆಲ್ಲವನ್ನ ಯೋಚನೆ ಮಾಡಿ. ಹೋಗ್ಲಿ 2,000 ನಿಮ್ಗೆ ಏನು ಕೊಡ್ತಾರೆ ಹೆಣ್ಣು ಮಕ್ಕಳಿಗೆ, ಈ ಕಡೆ 2,000 ಕೊಟ್ಟರು, ಇಲ್ಲಿ ನೀವು ಕೂತಿದ್ದೀರಲ್ಲ ನಿಮ್ಮ ಹತ್ರ, ಯಾಕಂದ್ರೆ ಸರ್ಕಾರವೇ ನಾವು ನಿಮಗೆಲ್ಲ ಒಂದು ರೀತಿಯಲ್ಲಿ ಉತ್ತೇಜನ ಕೊಟ್ಬಿಟ್ಟಿದ್ದೀವಿ. ಎಲ್ಲ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಅಂತ ಹೇಳಿ ಒಂದು ಏಜೆನ್ಸಿ ಇಟ್ಕೊಂಡಿದ್ದೀವಲ್ಲ, ನಿಮಗೆಲ್ಲ ವೈನ್ ಸ್ಟೋರ್ಗಳು ಬಾರು ಇವೆಲ್ಲ ಬಿದ್ದಲ್ಲಿ ಓಪನ್ ಮಾಡಿ, ಅಲ್ಲಿ ಸಾಯಂಕಾಲ ಬೆಳಗಿನ ಸಾಯಂಕಾಲದವರು ಗದ್ದೆ ಕೆಲಸ ಮಾಡಿ, ಕೃಷಿ ಕೆಲಸ ಮಾಡಿ, ಮತ್ತೆ ಕೂಲಿ ಕೆಲಸ ಮಾಡಿದವರು ಸಾಯಂಕಾಲ ಒಂದ್ಸಲ ದೇಹಕ್ಕೆ ದೊಣ್ಣೆ ಆಗಿದೆ, ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೋಗ್ತಿರಲ್ಲ, ಮೊದಲಿದ್ದ 25-30 ರೂಪಾಯಿ ಬಾಟ್ಲು ಇವತ್ತು 200-250 ರೂಪಾಯಿ ನೀವು ಖರೀದಿ ಮಾಡಬೇಕು. ನಿಮ್ಮ ಜೊತೆಗೆ ಯಾರು ನಿಮ್ಮ ಸ್ನೇಹಿತರು ಕರ್ಕೊಂಡಾಗ ಅವ್ರನ್ನೂ ಏನಾದ್ರು ಕಂಪನಿ ಕೊಡಬಾ ಅಂತ ಕರೆದ್ರೆ 250 ಜೊತೆಗೆ ಇನ್ನೊಂದು 250 ಖರ್ಚು ಮಾಡಬೇಕು. ಏನಾದರೂ ಪ್ರತಿ ತಿಂಗಳು 30 ದಿನವೂ ನೀವು ಕುಡಿಯೋ ಚಟ ಇಟ್ಕೊಂಡ್ರೆ ತಿಂಗಳಿಗೆ 5,000-6,000 ರೂಪಾಯಿ ನೀವು ಖರ್ಚು ಮಾಡಬೇಕು. ಇಲ್ಲಿ ನಿಮ್ಗೆ 2,000 ತಾಯಂದ್ರು ಕೊಟ್ಟು ಆ ತಾಯಂದ್ರ ಕುಟುಂಬದಲ್ಲಿ ಯಜಮಾನರು ಅಲ್ಲಿ ಬಾರ್ ಹೋಗ್ಬಿಟ್ಟು 5,000 ರೂಪಾಯಿ ವಸೂಲಿ ಮಾಡ್ಕೊತಾರೆ, ಅಲ್ಲಿ ನಿಮ್ಗೆ 2,000 ಕೊಡ್ತಾರೆ. ಅದಕ್ಕೆ ನಮ್ಮ ತಾಯಂದ್ರಿಗೆ ಹುಷಾರು, ಎಚ್ಚರಿಕೆ. ಸರ್ಕಾರ ಪಿಕ್ ಪ್ಯಾಕೆಟ್ ಸರ್ಕಾರ ಇದು, ಬಡವರು ಕೊಡುವ ಸರ್ಕಾರ ಅಲ್ಲ ಅಂತ ಹೇಳ್ತಾರೆ. ನೀವು ಸ್ಟ್ಯಾಂಪ್ ಅಂಡ್ ರಿಜಿಸ್ಟ್ರೇಷನ್ ಪತ್ರ ತಗೊಳ್ಳೋಕೆ ಹೋದ್ರೆ ಇವತ್ತು ಎಲ್ಲಿಗೆ ಬಂದೈತೆ? 500 ರೂಪಾಯಿ ಮೇಲೆ ತಗೋಬೇಕು. ರಿಜಿಸ್ಟ್ರೇಷನ್ ಕಾಸ್ಟು ಜಾಸ್ತಿ ಮಾಡಿದ್ರು. ಇನ್ನು ಎಲ್ಲದಕ್ಕಿಂತ ನಮ್ಮ ರೈತರ ಬದುಕಿಗೆ ಏನಾದ್ರು ನಿಮ್ಮ ಹೊಲದಲ್ಲಿ ಬೋರ್ವೆಲ್ ಹಾಕ್ಬೇಕು ಅಂತ ಹಾಕೊಂಡು TC ಹಾಕಿ ಅಂತ ಹೇಳಿ ಅರ್ಜಿ ಕೊಟ್ರೆ ನಮ್ಮ ಕಾಲದಲ್ಲಿ 5,000ರಿಂದ 25,000 ರೂಪಾಯಿ ಒಳಗೆ ನಿಮಗೆ ಒಂದು TC ಹಾಕೊಡು. ಇವತ್ತೆಷ್ಟಕ್ಕೆ ಬಂದವ್ರೆ? 2 ಲಕ್ಷ 2.5 ಲಕ್ಷ ಕಟ್ಟಬೇಕು. ಇದು ನಿಮಗೆ ಗ್ಯಾರಂಟಿ ಯೋಜನೆ. ನಿಮ್ಮ ಮನೆ ಹಾಳು ಮಾಡ್ತಕ್ಕಂಥ ಈ ಸರ್ಕಾರ 2,000 ಕೊಟ್ಟು ಏನೋ ಕೊಟ್ಬಿಟ್ಟೆ ಅಂತಾರೆ. ಈ 2,000 ನಿಮ್ಗೇನು ಕೊಡ್ತಾವಲ್ಲ ತಾಯಂದ್ರ, ಈ ಸರ್ಕಾರ ಏನು ಪರ್ಮನೆಂಟ್ ಆಗಿರ್ತದ? ಈ ವರ್ಷ ನಿಮಗೇನು ಈ ದುಡ್ಡು ಕೊಡ್ತಾವ್ರೆ, ಇದಕ್ಕೆ ಸಾಲ ಎಷ್ಟು ಮಾಡವ್ರೆ? 1,05,000 ಕೋಟಿ ಸಾಲ ಮಾಡೋರು. ಈಗ ಪ್ರತಿ ವರ್ಷ 1 ಲಕ್ಷ 1.5 ಲಕ್ಷ ಸಾಲ ಮಾಡಿದ್ರೆ ಇವ್ರು 5 ವರ್ಷ ಹುಟ್ಟೋಯ್ತಾರಲ್ಲ ಇದ್ದು, ಆಗ ಒಂದು 6 ಲಕ್ಷ 7 ಲಕ್ಷ ಸಾಲ ತೀರಿಸ್ಬೇಕಾಯ್ತು. ಯಾರು ತೀರಿಸೋದು? ಇವ್ರು ತೀರಿಸ್ತಾರ? ಇಲ್ಲಿದಿರಲ್ಲ, ನೀವೇ ತೀರಿಸ್ಬೇಕು ಈ ಸಾಲ. ಈಗ ಅಯ್ಯೋ ಕೊಟ್ಟೋ ಗ್ಯಾರಂಟಿ. ಅಯ್ಯೋ ನಮ್ಮ ಸಿದ್ದರಾಮಣ್ಣ 2,000 ಕೊಟ್ಟ, ನಮ್ಮ ಸಿದ್ದರಾಮಣ್ಣ 2,000 ಕೊಟ್ಟ, ಬಸ್ ಫ್ರೀ ಬಸ್ ಕೊಟ್ಟವನೇ. ಇದು ಹೇಳ್ಕೊಂಡು ಕೊನೆಗೆ ನಿಮ್ಮ ಮನೆ ಹಾಳು ಮಾಡ್ತಾರೆ. ದುಡ್ಡು ಸಾಲ ನಿಮ್ಮ ತಲೆ ಮೇಲೆ ಬೀಳ್ತದೆ. ಒಂದೊಂದು ಕುಟುಂಬದಲ್ಲಿ ಒಬ್ಬೊಬ್ಬರ ಮೇಲೆ 36,000 ರೂಪಾಯಿ ನಿಮ್ಮ ತಲೆ ಮೇಲೆ ಸಾಲ ಹೊರಿಸೋರೆ. 36,000 ರೂಪಾಯಿ. ಸಿದ್ದರಾಮಯ್ಯ ಪರ್ಮನೆಂಟ್ ಆಗಿ ನಿಮ್ಮ ಸಾಲ ತೀರ್ಸಕ್ಕೆ ಮುಖ್ಯಮಂತ್ರಿ ಮುಂದುವರಿತಾರ? ಇಲ್ಲ DK ಶಿವಕುಮಾರ್ ಬಂದು ನಿಮ್ಮ ಸಾಲ ತೀರಿಸ್ತಾರ? ಇವ್ರು ಯಾರು ತೀರ್ಸಕ್ ಸಾಧ್ಯ ಇಲ್ಲ. ನಾನು ತೀರ್ಸಕ್ಕಾಗಲ್ಲ, ನನ್ನ ಕೈಯಿಂದ ತೀರ್ಸಲ್ಲ. ಸಾಲ ತೀರ್ಸಲ್ಲ ಯಾರು? ನೀವೇ ತೀರಿಸ್ಬೇಕು. ನಿಮ್ಮ ದುಡ್ಡು ಇಟ್ಕೊಂಡು ಇದೇನೋ ಗಾಲೆ ಮಾತು ಹೇಳ್ತಾರೆ ನೋಡಿ. ಗಾಲೆ ಮಾತು ಹಳೇದು ನಮ್ಮ ಯಾರೋ ದಾನ ಕೊಟ್ಟರು ಅಂತ ಪಾಪ ಯಥೇಚ್ಛವಾಗಿ ದಾನ ಕೊಡ್ತಾರೆ. ನಾನು ನಿಮ್ಗೆ ಒಂದು ಕೇಳ್ತೇನೆ, ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಇದೇ ಹಿಂದಿನ ಕಾಂಗ್ರೆಸ್ ಸರ್ಕಾರದ. ನಾನು ನಮ್ಮ ರೈತರಿಗೆ ಹೇಳಿದೆ, ಯಾವುದೇ ಕಾರಣಕ್ಕೂ ನೀವು ಆತ್ಮಹತ್ಯೆಗೆ ಶರಣಾಗಿ ನಿಮ್ಮ ಕುಟುಂಬಗಳನ್ನ ಅನಾಥರು ಮಾಡ್ಕೋಬೇಡಿ. ನಮ್ಮ ಸರ್ಕಾರ ಬಂದರೆ ನಿಮ್ಮ ರಾಷ್ಟ್ರೀಕೃತ ಬ್ಯಾಂಕಿಂದು, ಸಹಕಾರಿ ಬ್ಯಾಂಕಿಂದು ಸಾಲ
ಕುಮಾರಸ್ವಾಮಿ ಮುಖ್ಯಮಂತ್ರಿನೇ ಆಗಲ್ಲ, ಅವನಿಗೆ ಸಾಲ ತೀರಿಸ್ತಾನೆ, ಸುಳ್ಳು ಹೇಳ್ತಾನೆ, ನಂಬೇಡಿ. ಸದ್ಯ ದೇವರು 39 ಸ್ಥಾನ ನಮ್ಮ ಮಂಡ್ಯ ಜಿಲ್ಲೆ, ನಮ್ಮ ಟಿ ನರಸೀಪುರದವರು ನೀವೆಲ್ಲ ಕೊಟ್ರಿ. ನಿಮ್ಮ ಶಕ್ತಿ ಮೇಲೆ ಕಾಂಗ್ರೆಸ್ ಸರ್ಕಾರ ಏನು ಬಿದ್ದೋಗಿತ್ತು, ಸರ್ಕಾರ ಮೆಜಾರಿಟಿ ಇದೆ, ಓಡ್ ಬಂದ್ರಾಗ ಅವ್ರ ಅಪ್ಪನಾಳೆ ಮುಖ್ಯಮಂತ್ರಿ ಆಗಲ್ಲ ಕುಮಾರಸ್ವಾಮಿ ಅಂತ ಹೇಳ್ತಿದ್ರಲ್ಲ, ಅವರೇ ಬಂದರು ಕಾಂಗ್ರೆಸ್ ಮನೆ ಅಂತ. ಆಗಲೂ ದೇವೇಗೌಡರು ಹೇಳಿದ್ರು, ನನ್ನ ಮಗನಿಗೆ ಆರೋಗ್ಯ ಚೆನ್ನಾಗಿಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಯಾರಾದ್ರೂ ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಅಂತ ದೊಡ್ಡದು ದೇವೇಗೌಡರು. ಬಲವಂತವಾಗಿ ನನಗೆ ಕಟ್ಟೋದು, ನಾನು ಸಾಲ ಮನ್ನಾ ಮಾಡಬೇಕು ಅಂತ ನಿರ್ಧಾರ ಮಾಡಕ್ ಹೋದ್ರೆ ನಮ್ಗೆ ಸಂಬಂಧ ಇಲ್ಲ ಸಾಲ ಮನ್ನಾದ್ದು. ನಮ್ಮ ಕಾರ್ಯಕ್ರಮಗಳು ಭಾಗ್ಯ ಯೋಜನೆಗಳು ಏನಿಟ್ಟಿದ್ದೇವೆ ಅದೆಲ್ಲ ಮುಂದುವರಿಬೇಕು, ₹1 ಕಡಿಮೆ ಮಾಡಬಾರದು. ನಾನು ಹೇಳಿದೆ ಸಿದ್ದರಾಮಯ್ಯ, ನಿಮ್ ಏನು ಭಾಗ್ಯಗಳನ್ನ ಇಟ್ಟಿದ್ದೀರಿ ಅದೆಲ್ಲದಕ್ಕೂ ಹಣ ಕೊಡ್ತೀವಿ, ₹1 ಕಡಿಮೆ ಮಾಡಲ್ಲ. ನಿಮ್ಮ ಶಾಸಕರು ಎಷ್ಟು ದುಡ್ಡು ಕೇಳ್ತಾರೆ ಅಭಿವೃದ್ಧಿಗೆ ಅದನ್ನೂ ಕೊಡ್ತೀನಿ, ಆದ್ರೆ ನನ್ನ ರೈತರ ಸಾಲ ಮನ್ನಾ ಮಾಡೋದಕ್ಕೆ ವಿರೋಧ ಮಾಡಬೇಡಿ ಅಂತ ಹೇಳಿ 25,000 ಕೋಟಿ ಸಾಲ ಮನ್ನಾ ಮಾಡಿಕೊಟ್ಟಲ್ಲ. ನಿಮ್ಮ ತಲೆ ಮೇಲೆ 25,000 ಕೋಟಿ ದೇಶದ ಇತಿಹಾಸದಲ್ಲಿ ಮಾಡಿಲ್ಲ. ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತ ಈಗ ಕೂಗ್ತಾವ್ರೆ, ನೆನ್ನೆ ಈಗ ಮಂಡ್ಯದಲ್ಲಿ ಭಾಷಣ ಮಾಡೋರು. ಈಗ ನಿಮ್ಮದೇ ಸರ್ಕಾರ ಇದೆಯಲ್ಲಪ್ಪ, ಮೊದಲು ಇಲ್ಲಿ ಸಾಲ ಮನ್ನಾ ಮಾಡಿ. ರೈತರು ಕಂಗೆಟ್ಟು ಹೋಗಿದ್ದಾರೆ, ಬರಗಾಲ ಇಲ್ಲೆಲ್ಲ ತೋರಿಸಿದ್ರೆ. ಈಗ ಬೆಳೆ ಪರಿಹಾರಕ್ಕೆ ₹2,000 ನಿಮ್ಮ ಅಕೌಂಟ್ಗೆ ಹಾಕಿದ್ವಿ ಅಂತೇಳಿ ನಿಮ್ಮ ಫೋನ್ ವಾಟ್ಸಪ್ ಸಿದ್ದರಾಮಯ್ಯ ಮಾಡ್ತಾವ್ರೆ. ಇದು ವಾಟ್ಸಪ್ ಅಲ್ಲಿ ಇದೆಯೇ ಹೊರತು ನಿಮ್ಮ ಬ್ಯಾಂಕ್ ಅಕೌಂಟ್ ದುಡ್ಡೇ ಬಂದಿದೆ. ₹2,000 ಇವತ್ತು ಬೆಳೆ ಪರಿಹಾರ ಅಂತ ಘೋಷಣೆ ಮಾಡಿ ಆ 2,000 ಕೊಡಕ್ಕಾಗದೆ ಇರ್ತಕ್ಕಂಥ, ಈಗ ನೆನ್ನೆ ಒಂದು ಖಾಲಿ ಚಂಬಿದ್ದು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟವ್ರು ನೋಡಿ. ಖಾಲಿ ಚಂಬು ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ದುಡ್ಡು ಕೊಡದೆ ಖಾಲಿ ಚಂಬು ಅಂತ ತೋರಿಸೋರೆ.